ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 3 ವಾಕ್ಯ 21 ತಿಳಿಸುವುದೇನೆಂದರೆ, ಅವನಿಗೆ ಹುಚ್ಚು ಹಿಡಿದಿದೆ. ಚಿಂತನೆ: ಯೇಸುವನ್ನು ಚೆನ್ನಾಗಿ ತಿಳಿದವರು ಎಂದು ಭಾವಿಸಿದವರು ಈ ಮಾತುಗಳನ್ನು ಹೇಳಿದರು. ಅವರ ಅಪಾರ ಪ್ರೀತಿ, ದಣಿವರಿಯದ ಸೇವೆ ಮತ್ತು ತಂದೆಗೆ ಸಂಪೂರ್ಣ ಶರಣಾಗತಿ ಅವರ ನಿರೀಕ್ಷೆಗಳಿಗೆ ಹೊಂದಿಕೆಯಾಗಲಿಲ್ಲ. ಹಾಗಾಗಿ ದೇವರಿಗೆ ನಿಜವಾದ ಬದ್ಧತೆಯು ಜಗತ್ತಿಗೆ ಮೂರ್ಖತನದಂತೆ ಕಾಣುತ್ತದೆ. ನಾವು ಸಾಂತ್ವನಕ್ಕಿಂತ ಕರುಣೆಯನ್ನು, ಜನಪ್ರಿಯತೆಗಿಂತ ಸತ್ಯವನ್ನು ಮತ್ತು ಭಯಕ್ಕಿಂತ ನಂಬಿಕೆಯನ್ನು ಆರಿಸಿಕೊಂಡಾಗ ನಮ್ಮನ್ನು ಸಹ ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಆದರೂ ದೇವರ ಮಾರ್ಗದಲ್ಲಿ ನಡೆಯುವುದು ಮಾನವನ ಅನುಮೋದನೆಯ ಬಗ್ಗೆ ಅಲ್ಲ, ಆದರೆ ಆತನ ಚಿತ್ತಕ್ಕೆ ನಿಷ್ಠೆಯ ಬಗ್ಗೆ. ಪ್ರಾರ್ಥನೆ: ಕರ್ತನಾದ ಯೇಸುವೇ, ನನ್ನ ನಂಬಿಕೆಯನ್ನು ಪ್ರಶ್ನಿಸಿದಾಗ ಮತ್ತು ನನ್ನ ಆಯ್ಕೆಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡಾಗ ನಿಮಗೆ ನಂಬಿಗಸ್ತರಾಗಿರಲು ನನಗೆ ಧೈರ್ಯವನ್ನು ತುಂಬಿರಿ. ಮಾನವನ ತೀರ್ಪಿಗಿಂತ ನಿನ್ನ ಬುದ್ಧಿವಂತಿಕೆಯನ್ನು ನಂಬಲು ನನಗೆ ಸಹಾಯ ಮಾಡಿರಿ ಮತ್ತು ಪ್ರಾಮಾಣಿಕ ಮತ್ತು ನಿರ್ಭೀತ ಹೃದಯದಿಂದ ನಿನ್ನನ್ನು ಅನುಸರಿಸಲು ಆಶೀರ್ವದಿಸಿರಿ. ನನ್ನ ಜೀವನವು ಲೋಕಕ್ಕೆ ಮೂರ್ಖತನವೆಂದು ತೋರಿದಾಗಲೂ ನಿನ್ನ ಪ್ರೀತಿಯನ್ನು ಪ್ರತಿಬಿಂಬಿಸಲಿ. ಆಮೆನ್.